ಏಳು ಬೀಳು ದೇಶದ ಹಾಗೂ ಕರ್ನಾಟಕದ ರಾಜಕೀಯ ಹಿನ್ನೋಟ 2025ರಲ್ಲಿ ಏನೆಲ್ಲ ನಡೆಯಿತು, ಯಾವೆಲ್ಲ ಮರೆಯಲಾಗದ ಘಟನೆಗಳು ಸಂಭವಿಸಿದವು ಅನ್ನೋದನ್ನ ಒಂದು ಹಿನ್ನೋಟವನ್ನ ನೋಡ್ಕೊಂಡು ಬರೋಣ. ನಾವು 2025ರ 12 ತಿಂಗಳುಗಳ ಬಳಿಕ 2026ರ ನೂತನ ವರ್ಷದ ಸನಿಹದಲ್ಲಿದ್ದೇವೆ. ಕಳೆದ ಒಂದು ವರ್ಷದಲ್ಲಿ ದೇಶ ಹಾಗೂ ರಾಜ್ಯ ರಾಜಕೀಯದಲ್ಲಿ ಹಲವು ಪ್ರಮುಖ ಏಳು ಬೀಳುಗಳು, ಮಹತ್ವದ ತಿರುವುಗಳನ್ನ ನೋಡಿದ್ದೇವೆ. ಭಾರತ ದೇಶದಲ್ಲಿ ಹಲವಾರು ರಾಜಕೀಯ ಬದಲಾವಣೆಗಳು ಘಟಿಸಿವೆ. ವಿವಿಧ ರಾಜ್ಯಗಳ ವಿಧಾನಸಭಾ ಚುನಾವಣೆಗಳಿಂದ ಹಿಡಿದು ದಿಢೀರ್ ಉಪರಾಷ್ಟ್ರಪತಿಗಳ ಕುರ್ಚಿ ಖಾಲಿಯಾಗುವ ತನಕವೂ ರಾಜಕೀಯದಲ್ಲಿ ಸಂಚಲನಕಾರಿ ಬೆಳವಣಿಗೆಗಳು ನಡೆದಿವೆ. ಮುಖ್ಯವಾಗಿ ವಿವಿಧ ಮಸೂದೆಗಳ ತಿದ್ದುಪಡಿ ಹೋರಾಟಗಳ ಮೂಲಕ 2025 ಹೆಚ್ಚು ಗಮನ ಸೆಳೆದಿರುವ ವರ್ಷವಾಗಿದೆ. 2025ರಲ್ಲಿನ ರಾಜಕೀಯದ ಹಿನ್ನೋಟವನ್ನ ಗಮನಿಸೋಣ ಬನ್ನಿ. ಭಾರತದ ರಾಜಕೀಯ ನಿರಂತರವಾದ ಒಂದಿಲ್ಲೊಂದು ಪ್ರಕ್ರಿಯೆಗಳಿಂದ ಕೂಡಿರುತ್ತದೆ. ರಾಜ್ಯಗಳಲ್ಲೂ ಸಹ ಅದೇ ರೀತಿಯಾದ ಅನೇಕ ಕುತೂಹಲಕಾರಿ ಸಂಗತಿಗಳು ಸಹ ನಡೆದಿವೆ. ಈ ವರ್ಷದ ಕೊನೆಯ ದಿನಗಳಲ್ಲಿ ನಾವಿದ್ದೇವೆ. 2025ರ ವರ್ಷವು ಭಾರತದ ರಾಜಕೀಯ ಕ್ಷೇತ್ರದಲ್ಲಿ ಪ್ರಮುಖ ಘಟನೆಗಳಿಂದ ಗುರುತಿಸಲ್ಪಟ್ಟಿದೆ. ದೆಹಲಿ ಚುನಾವಣೆಯು ದೇಶದಲ್ಲಿ ಸಾಕಷ್ಟು ಸದ್ದು ಮಾಡಿದ ವಿಚಾರವಾಗಿದೆ. ಐತಿಹಾಸಿಕವಾಗಿ ರಾಷ್ಟ್ರ ರಾಜಧಾನಿಯಲ್ಲಿ ಕಮಲ ಅರಳುವುದಕ್ಕೆ 2025ರ ವರ್ಷ ಸಾಕ್ಷಿಯಾಗಿದ್ದು, 48 ಸ್ಥಾನಗಳಲ್ಲಿ ಭರ್ಜರಿ ಗೆಲುವು ಸಾಧಿಸುವ ಮೂಲಕ ಆಡಳಿತದಲ್ಲಿದ್ದ ಆಮ್ ಆದ್ಮಿ ಪಕ್ಷವನ್ನ ಮೂಲೆಗುಂಪು ಮಾಡುವಲ್ಲಿ ಬಿಜೆಪಿ ಯಶಸ್ವಿಯಾಗಿತ್ತು. ಅಲ್ಲದೆ ಬಿಜೆಪಿಯ ಮೊದಲ ಮಹಿಳಾ ಸಿಎಂ ಆಗಿ ರೇಖಾ ಗುಪ್ತಾ ಅವರನ್ನ ನೇಮಕ ಮಾಡುವ ಮೂಲಕ ಇತಿಹಾಸ ನಿರ್ಮಿಸಲು ಸಾಧ್ಯವಾಗಿತ್ತು. 22 ಸ್ಥಾನಗಳಿಗೆ ಆಮ್ ಆದ್ಮಿ ತೃಪ್ತಿಪಟ್ಟರೆ ಕಾಂಗ್ರೆಸ್ 0 ಸುತ್ತುವ ಮೂಲಕ ತೀವ್ರ ಮುಖಭಂಗ ಅನುಭವಿಸಿತ್ತು. ಇನ್ನು ಈ ಹಿಂದೆ ಉಪರಾಷ್ಟ್ರಪತಿಗಳಾಗಿದ್ದ ಜಗದೀಪ್ ಧನ್ಕರ್ ತಮ್ಮ ಸ್ಥಾನಕ್ಕೆ ದಿಢೀರಾಗಿಯೇ ರಾಜೀನಾಮೆ ನೀಡಿದ್ರು. ಇದು ದೇಶದ ರಾಜಕೀಯದಲ್ಲಿ ಸಾಕಷ್ಟು ಅನುಮಾನಕ್ಕೆ ಕಾರಣವಾಗಿತ್ತು. ಯಾರ ಒತ್ತಡಕ್ಕೆ ಮಣಿದು ಧನ್ಕರ್ ತಮ್ಮ ಸ್ಥಾನ ತ್ಯಜಿಸಿದ್ದರು ಎಂಬ ಚರ್ಚೆಗಳು ನಡೆದಿದ್ದವು. ಹೀಗಿರುವಾಗ ಸಾಂವಿಧಾನಿಕ ನಿಯಮಗಳಂತೆ ಅವಧಿಪೂರ್ವ ಚುನಾವಣೆಯೂ ನಡೆಯಬೇಕಾಗಿತ್ತು. ಹೀಗಾಗಿಯೇ ಎನ್ಡಿಎ ಮಿತ್ರಕೂಟ ಸಿಪಿ ರಾಧಾಕೃಷ್ಣನ್ ಅವರನ್ನ ಕಣಕ್ಕಿಳಿಸಿ 452 ಮತಗಳ ಮೂಲಕ ಗೆಲ್ಲಿಸುವಲ್ಲಿ ಯಶಸ್ವಿಯಾಗಿತ್ತು. ಈ ಮೂಲಕ ರಾಧಾಕೃಷ್ಣನ್ ಅವರು ಭಾರತದ 10ನೇ ಉಪರಾಷ್ಟ್ರಪತಿಯಾಗಿ ಅಧಿಕಾರವನ್ನ ಸ್ವೀಕರಿಸಿದ್ರು. ಇನ್ನು ಮುಖ್ಯವಾಗಿ ಬಿಹಾರದ ರಾಜಕಾರಣವು ಈ ವರ್ಷದಲ್ಲಿ ಅತ್ಯಂತ ಗಮನ ಸೆಳೆಯುವಂತೆ ಮಾಡಿತ್ತು. ಕಳೆದ ನವೆಂಬರ್ ತಿಂಗಳಲ್ಲಿ 6 ಹಾಗೂ 11ರಂದು 2 ಹಂತಗಳಲ್ಲಿ ನಡೆದಿದ್ದ ಚುನಾವಣೆಯಲ್ಲಿ ಆಡಳಿತಾರೂಢ ಎನ್ಡಿಎ ಮೈತ್ರಿಕೂಟ ಗೆದ್ದು ಬೀಗಿದೆ. ನವೆಂಬರ್ 14ರಂದು ಹೊರಬಿದ್ದ ಫಲಿತಾಂಶದಲ್ಲಿ 202 ಸ್ಥಾನಗಳಲ್ಲಿ ಗೆಲುವು ಸಾಧಿಸಲು ಸಫಲವಾಯಿತು. ಬಿಜೆಪಿ 89 ಸ್ಥಾನಗಳನ್ನು ತನ್ನದಾಗಿಸಿಕೊಂಡಿದ್ದರೆ ಜೆಡಿಯು 85, ಎಲ್ಜೆಪಿ 19 ಸೀಟ್ ಪಡೆಯುವಲ್ಲಿ ಯಶಸ್ವಿಯಾಯಿತು. ಇದರಲ್ಲಿ ಮಹಾಮೈತ್ರಿಕೂಟ ಕೇವಲ 33 ಸ್ಥಾನಗಳಿಗೆ ತೃಪ್ತಿಪಟ್ಟಿತ್ತಲ್ಲದೆ ಆರ್ಜೆಡಿ 25 ಹಾಗೂ ಕಾಂಗ್ರೆಸ್ 6 ಸ್ಥಾನಗಳನ್ನು ಪಡೆದು ಅತ್ಯಂತ ಕಳಪೆ ಪ್ರದರ್ಶನ ಮಾಡಿದವು. ಇದರ ಪರಿಣಾಮ ಅಂದುಕೊಂಡಂತೆ ನಿತೀಶ್ ಕುಮಾರ್ 10ನೇ ಸಲ ಬಿಹಾರದ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನ ಸ್ವೀಕರಿಸಿದರು. ಉಪಮುಖ್ಯಮಂತ್ರಿಯಾಗಿ ವಿಜಯ್ ಕುಮಾರ್ ಸಿನ್ಹಾ ನಿತೀಶ್ಗೆ ಜೊತೆಯಾಗಿದ್ದಾರೆ. ಇನ್ನು ಜಮ್ಮು ಮತ್ತು ಕಾಶ್ಮೀರದ ಬೈಸರನ್ ವ್ಯಾಲಿಯಲ್ಲಿ ಪ್ರವಾಸಿಗರ ಮೇಲೆ ಉಗ್ರರು ದಾಳಿ ನಡೆಸಿದ್ರು. ಇದರಲ್ಲಿ ಒಟ್ಟು 26 ಪ್ರವಾಸಿಗರು ಬಲಿಯಾಗಿದ್ರು. ಇದಾದ ಬಳಿಕ ಭಾರತ ಸರ್ಕಾರವು ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಸರ್ವ ಪಕ್ಷಗಳ ಸಭೆಯನ್ನು ನಡೆಸಿತ್ತು. ಇದರಲ್ಲಿ ಎಲ್ಲ ಪಕ್ಷಗಳ ನಾಯಕರು ದೇಶದ ಹಿತದೃಷ್ಟಿಯಿಂದ ಕೇಂದ್ರದ ಯಾವುದೇ ನಿರ್ಧಾರಕ್ಕೂ ಬದ್ಧ ಎಂದು ಒಗ್ಗಟ್ಟಿನ ಸಂದೇಶವನ್ನ ನೀಡಿದ್ರು. ಮೇ 7ರಂದು ಬೆಳಗಿನ ಜಾವ ಭಾರತವು ಪಾಕಿಸ್ತಾನಕ್ಕೆ ನುಗ್ಗಿ ಏರ್ ಸ್ಟ್ರೈಕ್ ನಡೆಸಿ ಅಲ್ಲಿನ ಉಗ್ರರ ನೆಲೆಗಳನ್ನು ಧ್ವಂಸ ಮಾಡಿತ್ತು. 4 ದಿನಗಳ ಕಾಲ ನಡೆದ ಈ ಸಂಘರ್ಷದಲ್ಲಿ ನೂರ್ ಖಾನ್ ಏರ್ಬೇಸ್ ಸೇರಿದಂತೆ ಹಲವು ಪ್ರಮುಖ ವಾಯುನೆಲೆಗಳು ಪಾಕಿಸ್ತಾನದಲ್ಲಿ ಛಿದ್ರವಾಗಿದ್ದವು. ಇದಕ್ಕೆ ಭಾರತ ಆಪರೇಷನ್ ಸಿಂಧೂರ್ ಎಂದು ಹೆಸರಿಟ್ಟಿತು. ಅಲ್ಲದೆ ಭಾರತಕ್ಕೆ ಶರಣಾದ ಪಾಕಿಸ್ತಾನ ಯುದ್ಧ ನಿಲ್ಲಿಸುವಂತೆ ಗೋಗರ್ದಿತ್ತು. ಇದು 2025ರಲ್ಲಿ ಭಾರತದ ರಾಜತಾಂತ್ರಿಕತೆಗೆ ಬಹುದೊಡ್ಡ ಗೆಲುವನ್ನು ತಂದುಕೊಟ್ಟಿತು. ಇನ್ನು ರಾಜ್ಯ ರಾಜಕೀಯದಲ್ಲೂ ಸಹ ಪ್ರಮುಖ ಬೆಳವಣಿಗೆಗಳು ನಡೆದಿದ್ದವು. 2025ರಲ್ಲಿ ಕ್ರಾಂತಿಯ ಮಾತು ಸಾಕಷ್ಟು ಸದ್ದು ಮಾಡಿತು. ರಾಜ್ಯ ಕಾಂಗ್ರೆಸ್ ಪಕ್ಷದಲ್ಲಿ ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಮಾಜಿ ಸಚಿವ ಕೆಎನ್ ರಾಜಣ್ಣ ನೀಡಿದ ಹೇಳಿಕೆಯು ಇಂದಿಗೂ ಚರ್ಚೆಯಲ್ಲಿದೆ. ಇದೇ ವಿಚಾರವನ್ನ ಮುಂದಿಟ್ಟುಕೊಂಡು ವಿಪಕ್ಷಗಳಾದ ಬಿಜೆಪಿ, ಜೆಡಿಎಸ್, ಕಾಂಗ್ರೆಸ್ ಸರ್ಕಾರದ ನಾಯಕತ್ವದ ಕುರಿತು ಸ್ಪಷ್ಟನೆಯನ್ನ ಕೇಳುವ ಪ್ರಯತ್ನವನ್ನ ಮಾಡ್ತಿದ್ವು. ವರ್ಷದ ಆರಂಭದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರವಾಸಕ್ಕೆ ಹೋಗಿದ್ದ ವೇಳೆ ಶುರುವಾದ ಡಿನ್ನರ್ ಪಾಲಿಟಿಕ್ಸ್ ಬೆಳಗಾವಿ ಅಧಿವೇಶನದವರೆಗೂ ನಡೆಯಿತು. ಬ್ರೇಕ್ಫಾಸ್ಟ್ ಮೀಟಿಂಗ್ ನಡೆಸಿ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ನಡುವಿನ ವೈಮನಸ್ಸನ್ನ ಕಡಿಮೆ ಮಾಡಿ ಅದಕ್ಕೆ ಒಂದು ಮದ್ದನ್ನ ಅರಿಯುವ ಪ್ರಯತ್ನವನ್ನ ಹೈಕಮಾಂಡ್ ನಡೆಸಿತ್ತು. ಈ ಎಲ್ಲ ರಾಜಕೀಯ ಬೆಳವಣಿಗೆಗಳು ನಡೆದಿದ್ದು 2025ರಲ್ಲಿ ಎನ್ನುವುದು ಕರ್ನಾಟಕ ರಾಜ್ಯ ರಾಜಕೀಯ ಇತಿಹಾಸದಲ್ಲಿ ಉಳಿಯಲಿವೆ. ಇನ್ನು ಗ್ಯಾರಂಟಿ ರಾಜಕಾರಣವು 2020ರಲ್ಲೂ ಸಾಕಷ್ಟು ಹಾಟ್ ಆಗಿಯೇ ಕಾಣಿಸಿತ್ತು. ಕಾಂಗ್ರೆಸ್ ಅಸ್ತ್ರ ಬಿಜೆಪಿ ಪ್ರಶ್ನೆಯನ್ನ ಮಾಡ್ತಾ ಇತ್ತು. ಪ್ರಮುಖವಾಗಿ ಗೃಹಲಕ್ಷ್ಮಿ, ಶಕ್ತಿ, ಅನ್ನಭಾಗ್ಯ, ಯುವ ನಿಧಿ ಯೋಜನೆಗಳು ಕಾಂಗ್ರೆಸ್ಗೆ ರಾಜಕೀಯವಾಗಿ ಬಲ ನೀಡಿದವು. ಆದರೆ ಅದಕ್ಕೆ ಸಂಬಂಧಪಟ್ಟಂತೆ ಹಣ ಬಿಡುಗಡೆ ವಿಳಂಬ ಹಾಗೂ ಆರ್ಥಿಕ ಹೊರೆ ಕುರಿತು ಬಿಜೆಪಿ ತೀವ್ರ ಟೀಕೆಯನ್ನ ಮಾಡಿತು. ಗ್ಯಾರಂಟಿ ಯೋಜನೆಗಳೇ ಸರ್ಕಾರದ ಸಾಧನೆ ಮತ್ತು ವಿರೋಧದ ಕೇಂದ್ರವಾಗಿದ್ದವು. ಇನ್ನು ಇಂಧನ, ವಿದ್ಯುತ್, ಅಗತ್ಯ ವಸ್ತುಗಳ ಬೆಲೆ ಏರಿಕೆ ವಿರುದ್ಧ ಬಿಜೆಪಿ ಪ್ರತಿಭಟನೆಯನ್ನು ನಡೆಸಿತು. ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಧರಣಿ, ಪಾದಯಾತ್ರೆ ಮೂಲಕ ಸರ್ಕಾರದ ವಿರುದ್ಧ ಹೋರಾಟವನ್ನು ಕೈಗೊಂಡು ಕಾಂಗ್ರೆಸ್ ಸರ್ಕಾರಕ್ಕೆ ರಾಜಕೀಯ ತಲೆನೋವಾಗಿ ಪರಿಣಮಿಸಿತ್ತು. ಇನ್ನು ಬೆಂಗಳೂರು ನಗರದ ವಿಚಾರದಲ್ಲಿ ನೋಡಿದಾಗ ಬೆಂಗಳೂರು ನಗರಾಡಳಿತ ಪುನರ್ ರಚನೆ ಕುರಿತು ಚರ್ಚೆಗಳು ರಾಜಕೀಯ ಕಾವನ್ನ ಹೆಚ್ಚಿದ್ದವು. ಬಿಬಿಎಂಪಿ ವಿಭಜನೆಯಾಗಿ ಜಿಬಿಎ ಆಗಿ ಗ್ರೇಟರ್ ಬೆಂಗಳೂರು ಅಥಾರಿಟಿಯಾಗಿ
ಅಧಿಕಾರ ಹಂಚಿಕೆಯಾಯಿತು. ಈ ಕುರಿತು ಪಕ್ಷಗಳ ನಡುವೆಯೂ ಭಿನ್ನಾಭಿಪ್ರಾಯ ಮೂಡಿತು. ನಗರ ಸಮಸ್ಯೆಗಳೇ ರಾಜಕೀಯ ಅಸ್ತ್ರವಾಗಿಯೇ ಬಳಕೆಯಾಗಿದ್ದವು. ಇನ್ನು ಕೇಂದ್ರ ಸರ್ಕಾರದಿಂದ ರಾಜ್ಯಕ್ಕೆ ಬೇಕಾದ ಅನುದಾನ ಸಿಗುತ್ತಿಲ್ಲ ಎಂಬ ಆರೋಪವನ್ನ ಕಾಂಗ್ರೆಸ್, ಅದರಲ್ಲೂ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಾಡಿದ್ರು. ಬಿಜೆಪಿ ಇದಕ್ಕೆ ತಿರುಗೇಟನ್ನ ನೀಡಿ ರಾಜ್ಯ ಸರ್ಕಾರವೇ ವಿಫಲವಾಗಿದೆ ಎಂದು ಹೇಳಿತ್ತು. ಒಟ್ಟಾರೆಯಾಗಿ 2025 ಎಲ್ಲ ರಾಜಕೀಯ ಪಕ್ಷಗಳು ಮುಂದಿನ ವಿಧಾನಸಭೆ ಚುನಾವಣೆಗೆ ತಯಾರಿ ವರ್ಷವಾಗಿಯೇ ಬೆಳೆಸಿಕೊಂಡಂತೆ ಕಾಣ್ತಾ ಇದೆ. ಸಂಘಟನೆ ಬಲಪಡಿಸುವುದು, ನಾಯಕತ್ವ ಸ್ಪಷ್ಟಪಡಿಸುವುದು ಪ್ರಮುಖ ಗುರಿಯಾಗಿತ್ತು. ರಾಜಕೀಯ ಲೆಕ್ಕಾಚಾರಗಳೇ ಇಡೀ ವರ್ಷ ಪೂರ್ತಿ ಮೇಲುಗೈಯನ್ನ ಸಾಧಿಸಿವೆ ಅಂತಾನೆ ಹೇಳಬಹುದಾಗಿದೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.